ಸರ್ ನಿಮ್ಮ ಅಡ್ರೆಸ್ ಹೇಳಿ ಸರ್. ಈಗ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಕದಬಳ್ಳಿ. ನಿಮ್ಮ ಊರು? ಇದನ್ನ ಊರು ಕದಬಳ್ಳಿನೆಯಾ? ನಿಮ್ಮ ಹೆಸರು? ಗೌತಮ್ ಅಂತ. ಈಗ ಕೇರಳದಿಂದ ಬಾಳೆ ಗಿಡ ತೊಗೊಂಡಿದ್ದೀರಿ ಹೌದಲ್ಲ? ಎಷ್ಟು ಗಿಡ ತೊಗೊಂಡಿದ್ದೀರಿ ಸರ್ ಇಲ್ಲಿಗೆ? ನಾವು 2,000 ತಗೊಂಡಿದ್ದು, ನಮ್ಮ ಫ್ರೆಂಡು 1,300 ತಗೊಂಡಿದ್ವಿ. ಇಲ್ಲಿ ಇರೋದು ಎಷ್ಟಿದೆ? ಇಲ್ಲಿ ಈಗ 1,800 ಇದೆ. 1,800 1,800 ಗಿಡ ಇಲ್ಲಿದೆ. ಈಗ ನಿಮ್ಗೆ ಗಿಡ ನಾಟಿ ಮಾಡಿ ಎಷ್ಟು ತಿಂಗಳಾಯಿತು? 52 ದಿವಸ. 52 ದಿನ. 52 ದಿನ ಅಂತ ಅಂದರೆ 30 60 7 6 ಎಲೆ ಬಂದಿರಬೇಕು, ಹೊಸ ಎಲೆ ಮಿನಿಮಮ್. ಅದನ್ನು ನೋಡೋಣ. ಇದು ಬಿಳಿ ಮಣ್ಣು. ಇದು ಎಲ್ಲೆಲ್ಲಿ ಏನೇನು ವ್ಯತ್ಯಾಸ ಆಗೋದು ಎಲ್ಲರೂ ನಿಮ್ಗೆ ಹೇಳ್ಕೊಟ್ಟು ಹೋಗ್ತೀನಿ. ಆ ಥರ ಇನ್ನು ಮುಂದೆ ಹಂಗೆ ಆಗದಂಗೆ ನೋಡ್ಕೊಳ್ಳಿ ಅಷ್ಟೇ. ಇಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದ್ರೆ ಬಂದು ನೋಡಿದ ತಕ್ಷಣ ಗೊತ್ತಾಗೋಯ್ತು. ಅದು ಅರಿವಿಲ್ದೇ ಆಗಿರ್ತವೆ. ಅದನ್ನು ಹೆಂಗೆ ಮಾಡ್ಕೋಬೇಕು ಅಂತ ನೋಡಿ. ಇದು ಶೀತ ಕಡಿಮೆ. ಇದಕ್ಕೆ ಹೋಯ್ತಾ ಹೋಯ್ತಾ ಶೀತ ಜಾಸ್ತಿ. ಇಲ್ಲಿ ನೋಡಿ ಮೇಲೆ ಬಂದಿಲ್ಲ. ನೀರು ಎಷ್ಟು ಲೀಟ್ರ್ ಬಿಡ್ತಾಯಿದ್ದೀರಿ? ಮಾಮೂಲಿ 3 ದಿನಕ್ಕೆ 4. ಈ ಜಮೀನು ಹೆಂಗೆ ಗೊತ್ತಾ? ಇದೇನೋ ಇದಕ್ಕೇನಂತೀರಿ ಈ ಹುಲ್ಗೆ? ಇಲ್ಲಿ ಹುಲ್ಲು ಬಂದ ಶುಂಠಿ ಕಡ್ಡಿ. ಈ ಶುಂಠಿ ಕಡ್ಡಿ ಮಣ್ಣನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಆಯಿತಾ? ಕಡ್ಡಿ ಕೂಡ ಇದು ನೋಡಿ, ಕಾಂಕ್ರೀಟ್ ಮಾಡ್ತೀವಲ್ಲ ಮನೆಗೆ, ಹಂಗಾಗದೆ ಇಲ್ಲಿ ಮಣ್ಣು ಅಲ್ವಾ? ಇಲ್ಲೇ ನೀವು ಈ ಥರ ಗುಣಿ ಕುಗ್ತಂಗೆ ಮಾಡ್ಕೋಬೇಕು. ಈ ಕೈ ಬೆರಳು ಥರ ಬರ್ತದೆ ನೋಡಿ. ನೋಡಿ ಇದೇನು ಕರಿಯಕ್ಕೆ ಆಯ್ತಲ್ಲ ಇದನ್ನು. ಇದು ನೀರು ಒಂದೇ ಕಡೆಗೆ ಬಿಟ್ಟು ಹಂಗಾಗಿರೋದು. ಆಮೇಲೆ ನಿಮಗಿದು ಅದೇ ಇಲ್ದಿಲ್ಲೇ ಇದೆ ನೋಡಿ. ಇದು ಸ್ವಲ್ಪ ಪರವಾಗಿಲ್ಲ. ಈ ಥರ ಮಾಡಬೇಕು. ಸ್ವಲ್ಪ ಡ್ರೈ ಆಗಬೇಕದು. ಇಲ್ಲ, ಇಷ್ಟೇ ಡ್ರೈ ಸಾಕು. ಗಾಳಿ ಆಡಬೇಕಲ್ಲ ಬೇರಿಗೆ, ಸಡ್ಲ ಮಾಡಬೇಕು. ಕೈ ಬೆರಳಂಗೆ ಇರ್ತಾವಲ್ಲ ನೋಡಿ, ಅದು ತೊಗೊಂಡು ಹಿಂಗೆ ಆಡಿಸಿ. ಅತಿ ಆಳ ಮಾಡಬೇಡಿ, ಬೇರೆ ಕಿತ್ತಾಗ್ಬಿಡ್ತವೆ. ಆಳ ಮಾಡಬಾರ್ದು. ಒಂದು ಅರ್ಧ ಇಂಚಷ್ಟು ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಕೈ ಆಡಿಸಿ. ಆಯಿತಾ? ಇದು ಶೀತ ಇರುತ್ತವು, ಗಿಡ ಮೇಲೆ ಎದ್ದಿಲ್ಲ. ಎಲ್ಲಿ ಶೀತ ಇಲ್ಲ ಅಲ್ಲಿ ಮೇಲೆ ಎದ್ದಿರ್ತದೆ. ಇದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡ್ತಾ ಇದ್ದೀರಾ? ಇಲ್ಲಿ ಏನು ಕಾಣಿಸ್ತದೆ ಹೇಳಿ? ಅಷ್ಟು ಅಗಲದಲ್ಲಿ ಏನೋ ಒಂದು ನಿಮ್ಮ ನೀರು ಬಿಟ್ಟು ಏನೋ ಆಗಿದೆ, ಪಾಚಿ ಕಟ್ಟದಂಗೆ ಆಗಿದೆ. ಆ ಪಾಚಿ ಬರಬಾರ್ದು. ಪಾಚಿ ಬತ್ತು ಅಂದರೆ ಗಿಡದ ಬೇರುಗಳು ಕಪ್ಪು ಬಣ್ಣಕ್ಕೆ ಬಂದಿರ್ತವೆ. ಇನ್ನು ಚೆನ್ನಾಗಿರೋ ಗಟ್ಟಿ ತಗೊಳ್ಳೋ ನೀವು. ಇಲ್ಲಿ ನೋಡಿಲ್ಲ, ಹಾಗಿದ್ರೆ ಹೋಯ್ತಾನೆ ಇಲ್ಲ. ಅಲ್ಲ ಯಾವ ಥರ ಆಯ್ತಾಯಿದೆ ಹೇಳಿ? ಅದು ಮನೆ ಕಲ್ಸ್ಮಣ್ಣು ಮಾಡ್ತೀವಲ್ಲ, ಗೋಡೆ ಹಾಕ್ಬೇಕಾದ್ರೆ ನೆಲ ಕಲ್ಸ್ಮಣ್ಣು ಮಾಡಲ್ವಾ? ಹಂಗಾಯ್ತದೆ. ಈಗ ಬೇರು ಬರ್ಬೇಕು ಇಲ್ಲಿಗೆ. ಈ ಬೇರು ಇಲ್ಲಿರಬೇಕು. ಈಗ ನಾನು ಬಗಿತಾ ಇದ್ದೀನಲ್ಲ, ಇಲ್ಲಿ ಬಗಿರಿ ನೋಡ್ತೀನಿ ನೀವೇ. ಇಲ್ಲಿ ಇನ್ನು ಚೂರು ಬಿಡಿ. ಇದು ಬಾಳೆ ಗಿಡದ ಬೇರು, ಇದು ಬಾಳೆ ಬೇರು, ಸರಿನಾ? ಇದು ನರ್ಗೆ ಬಂದಿದೆಯಾ? ಇದ್ರ ತುದಿ ಇಲ್ಲಿರ್ತದೆ. ಸೊ ಇದ್ರ ಆ ಕಡೆ ಅಲ್ಲೋಗಿರ್ತದೆ. ಬಟ್ ಎಲ್ಲಿ ಹೋಗೋದೆ ಅಂತ ನಮ್ಗೆ ಗೊತ್ತಿರಲ್ಲ. ನಾವು ಗೊಬ್ಬರನ ಏನು ಮಾಡ್ತೀವಿ? ಸೊ ಅಲ್ಲಿಗೆ ಇಲ್ಲಿಗೆ ಹಿಂಗೆ ಅರ್ಧ ಚಂದ್ರಾಕೃತಿ, ಹಂಗೆ ಅರ್ಧ ಚಂದ್ರ. ಲಿಕ್ವಿಡ್ ಆದರೆ ಬುಡಿ ಹರಿತದೆ. ನೀರನ್ನು ಹೆಂಗೆ ಕೊಡಬೇಕು ಅಂದರೆ, ಇಲ್ಲಿ ಈ ಮಣ್ಣು ಹಿಡ್ಕೊಳ್ಳಿ ಒಂಚೂರು, ಇಷ್ಟು ಕೈಲಿ ಒಂದು ಸಲ ಎಮುಕ್ಬೇಕು ಅಷ್ಟೇ. ಹಿಂಗೆ ಗಟ್ಟಿ ಆದರೆ ಇನ್ನೂ 8 ದಿನ ನೀರು ಕೊಡೋಂಗಿಲ್ಲ ಇದಕ್ಕೆ. ಒಣಗೋಗಲ್ವ? 8 ದಿನ ಒಣಗೋಲ್ಲ. ನೀರೇ ಡ್ರೈ ಆಯ್ತಲ್ಲ ನಿಮ್ಮದು. ಅದಕ್ಕೆ ಪಾಚಿ ಬಂದಿರೋದಲ್ಲಿ. ಪಾಚಿ ಬಂದಾಗ ನಿಮಗೆ ರೋಗಗಳು ಅಲ್ಲೇ ಶುರು ಆಗೋದು. ನೀರಿಂದನೇ ಎಲ್ಲ ಬರ್ತವೆ. ನೀರು ಹಿತವಾಗಿ ಮಿತವಾಗಿ ಕೊಡಬೇಕು. 3 ದಿವಸಕ್ಕೊಂದ್ಸರಿ ನೀರು. ಇನ್ನೂ ಒಂದಿನ ಲೇಟೇ ಮಾಡಿ. ಡ್ರೈ ಆದಷ್ಟು ಅಲ್ಲ, ಏನು ಮಾಡ್ಕೋಬೇಕು ಆಯ್ತದೆ? ಏನು ಮಾಡಿ ಅಂದರೆ, ಇಲ್ಲಿ ಮಣ್ಣು ಈಗ ಮುಟ್ಟು ನೋಡಿದ್ರಲ್ಲ, ಆ ಥರ ನೋಡ್ಕೊಳ್ಳಿ. ಮಣ್ಣು ಒಂಚೂರು ಪರದ್ಬಿಡಿ ಒಳಗಡೆ. ತೇವ ಇಲ್ಲ ಅಂತಂದರೆ ನೀವು ನೀರು ಬಿಡಿ. ಹೆಂಗೆ ನೋಡಿ? ಡ್ರೈ ಆದರೂ ತಡೀತದಲ್ವಾ? ಡ್ರೈ ಆದರೂ ತಡೀತದೆ. ಇಲ್ಲಿ ಬನ್ನಿ. ಈಗ ಅಲ್ಲಿ ನೋಡಿ, ಅಲ್ಲಿ ತೇವ ಇದೆಯಾ? ಅಷ್ಟೊಂದಿಲ್ಲ, ಅಲ್ಲಿ ಥರ ಇಲ್ಲ ಇದು. ಇದು ಇಲ್ಲಿ ಎಷ್ಟು ತೇವ ಇತ್ತು, ಇದು ಯಾವ ಥರ ಹೊಡೆದೈತದೆ. ಇಷ್ಟಿದ್ರೆ ಸಾಕು. ಅಂದರೆ ಇಲ್ಲಿ ನೀರು ಬಿದ್ದೋರಿದ್ದರಿಂದ ಜಾಸ್ತಿಯಾ, ಅದು ಅಲ್ಲಿ ಕಡಿಮೆ ಇದೆ. ಲೈಟಾಗಿ ನೀರಿದ್ರೆ ಸಾಕು. ಹಂಗಲ್ವಣ? ಇದು ಹಳ್ಳ ಭೂಮಿನಲ್ಲಿ ಜೇಡಿ ಮಣ್ಣು ಥರ ಏನಾಗುತ್ತೆ ಅಂದರೆ, ಮಣ್ಣು ಅದರ ರಂಧ್ರಗಳೆಲ್ಲನೂ ಮುಚ್ಚಾಕ್ಬಿಡ್ತದೆ. ಬೇರುಗಳಿಗೆ ಗಾಳಿ ಆಡೋಕ್ಬಿಡೋಕ್ಕೆ, ಆಕ್ಸಿಜನ್ ತಗೊಳ್ಳೋಕ್ಕೆ ಫುಲ್ಲು ಎಲ್ಲ ಕಡೆ ಲಾಕ್ ಆಗಿಬಿಡ್ತದೆ. ಈ ಇಟ್ಟಿಗೆ ನಾವು ಚೆನ್ನಾಗಿ ಹೊಡೆದು ಬೇಯಿಸ್ತೀವಿ, ಲಾಕ್ ಆಗ್ತದಲ್ಲ, ಆ ಥರ ಲಾಕ್ ಆಗ್ಬಿಡ್ತದೆ, ಇಂಟರ್ಲಾಕ್ ಆದಂಗೆ. ಸೊ ಹಂಗಾಗಿ ಇದನ್ನು ಕೈಲಿ ಹಿಂಗೆ ಕೈ ಬಿಡಿಸ್ಕೊಂಡು ಕೆಲಸ ಮಾಡ್ಕೋಬೇಕು ಅವಾಗವಾಗ. ಆಯಿತಾ? ಆ ಕಡೆ ಗಿಡಗಳಿಗೂ ಈ ಕಡೆ ಗಿಡಗಳಿಗೂ ನೋಡಿ, ಸ್ವಲ್ಪ ಎತ್ತರವಾಗಿಲ್ಲದ ಜಾಗ, ತೇವ ಕಡಿಮೆ ಇದೆ. ಅಲ್ವಾ? ತೇವ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಗಿಡಗಳು ಬೆಳವಣಿಗೆ ಬಂದಿಲ್ಲ. ಬಾಕಿದವು ಗಿಡ ಬೆಳವಣಿಗೆ ಬಂದೈತೆ ನೋಡಿ. ಈ ಕಡೆ ಅಂಚು ನೋಡಿ, ಈ ಕಡೆ ಅಂಚಿದೆಯಲ್ಲ,
ಅಂಚಲ್ಲಿ ಚೆನ್ನಾಗಿದೆ ನೋಡಿ. ಅಂದರೆ ನೀರು ಜಾಸ್ತಿ ಹೋಗಿಲ್ವಲ್ಲ ಅಲ್ಲಿ. ನೀರು ಕಡಿಮೆ ಹೋಗೈತೆ ಇಲ್ಲಿ, ಅದು ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಹಾಂ, ಇಲ್ಲಿ ಮ್ಯಾಕ್ ನೀರು ಕಡಿಮೆ. ನೀರು ಕಡಿಮೆ ಎಲ್ಲೂ ಹೋಗೈತೆ ಅಲ್ಲಿ. ನಿಮ್ಗೆ ಈಗ ಇದು ಅರ್ಥ ಆಯ್ತಾ ಇದೆಯಲ್ಲ? ಅರ್ಥ ಆಯ್ತೈತೆ ಬಿಡಿ. ಅಂದರೆ ಬಾಳೆ ಗಿಡಕ್ಕೆ ನೀರು ಹಿತವಾಗಿ ಮಿತವಾಗಿ ಬೇಕು, ಅತಿಯಾಗಿ ಬೇಡ. ಎಲ್ಲರೂ ಬಾಳೆ ಗಿಡಕ್ಕೆ ನೀರು ಬೇಕು ಅಂತಾರೆ. ನೀರು ಎಷ್ಟೋ ಹಿತವಾಗಿ ಮಿತವಾಗಿ ಕೊಡಿ, ಸರಿನಾ? ಹಾಂ ಬನ್ನಿ. ನೆಕ್ಸ್ಟ್ ಇನ್ನೇನು ಅಲ್ಲಲ್ಲ, ಇದು ಈ ಸೈಡು, ಇದಾ ಈ ಸೈಡ್ದು ಆ ಸೈಡ್ದು ಇದು ಅಂಥ ಕ್ವಾಲಿಟಿ ಇಲ್ಲ. ಈ ಸೈಡಲ್ಲಿ ಬೆಳ್ಳಗದಲ್ಲಿ ನೋಡಿ, ಈ ಬೆಳ್ಳಗಿರೋ ಮಣ್ಣು ಕೊಡಿ, ಇದು ಕೊಡಿ, ಇದೇನು ತೊಂದರೆ ಆಗಿಲ್ಲ. ಹಾಂ ಕೊಡಿ, ಅದನ್ನು ಗುದ್ದಿ ಶೇವಿಂಗ್ ಮಾಡಿ ಬಿಡಿ 1 ಇಂಚು. ಆಮೇಲೆ ಕಳೆ ಬರಲಿ, ಆಮೇಲೆ ಇನ್ನೊಂದ್ಸರಿ ಬಿಟ್ಕೊಂಡ್ರೆ ಆಯಿತು. ಮೇಲೆ ಬೇರೆ ಮ್ಯಾಕೆ ಬರೋದು ಬಾಳೆ ಗಿಡದ, ನೀವು ಮಣ್ಣು ಕೊಟ್ಟರು ತಿರ್ಗಾ ಮ್ಯಾಕೆ ಬರ್ತದೆ, ಒಳಗೆ ಹಾಕಿಲ್ಲ ಅದು ಹಿಂಗೆ ಮೇಲೆ ಬರ್ತದೆ. ಸೊ ಅದಕ್ಕೋಸ್ಕರ ಲೈಟಾಗಿ ಕೊಡಿ, ಕಾಲಲ್ಲಿ ತುಣಿಬೇಡಿ, ಹಾಕ್ಬಿಟ್ಟು ತುಣಿತಾರಲ್ಲ ಆ ಥರ ಮಾಡಬೇಡಿ. ಈ ಬುಡ ಸುತ್ತ ಕೊಡಿಸಿ, ಈ ಗೊಬ್ಬರ ಸುತ್ತ ಇಲ್ಲಿಗೆ ಬುಡಕ್ಕುವೆ, ಇಲ್ಲಿ ಬೇಕಾದ್ರೆ ನೀರು ನಿಂತ್ಕೊಳ್ಳಿ. ಪರವಾಗಿಲ್ಲ. ಹಾಂ, ಅಲ್ಲಿಗೆ ಕೊಡಿ ಎಂಥದ್ದು ಮಣ್ಣು, ಇಲ್ಲಿ ನೀರು ನಿಂತ್ಕೊಳ್ಳಿ. ಹಿಂಗೆ ಹೋದ ನೀರೆಲ್ಲ ಇಲ್ಲಿಗೆ, ಆ ನೀರು ಇಲ್ಲೂ ಬಂದರೆ ರೋಗ ಬರಲ್ಲ. ಬುಡದಲ್ಲಿ ನೀರು ನಿಂತ್ಕೊತು ಅಂತಂದರೆ ರೋಗಗಳು ಜಾಸ್ತಿ. ನೋಡಿ, ಅದು ಹೆವಿ ಶೀತ ಆಗೈತಿ, ಇದು ಹೆವಿ ಶೀತ ಅದು. ಗಿಡ ತುಂಬ ಹಾಂ, ಅದ್ರ ಪಕ್ಕದ ಅಷ್ಟೊಂದು ಶೀತ ಬರಲ್ಲ. ಗೊತ್ತಾಯ್ತು. ಆಯಿತಾ? ಶೀತ ಎಲ್ಲಿಲ್ಲ, ಸ್ವಲ್ಪ ಮೇಲ್ಭಾಗದಲ್ಲಿದೆ, ಅದು ಚೆನ್ನಾಗಿ ಆಕ್ಟಿವ್ ಆಗಿ ಬಂದೈತೆ. ಅಂದರೆ ಇದಕ್ಕೆ ಲೈಟಾಗಿ ಕೊಡಿ, ಅದಕ್ಕೂ ಲೈಟಾಗಿ ಕೊಡಿ, ಸ್ವಲ್ಪ ಮೇಲ್ ಬರೋ ಗಂಟ. ಬಿಟ್ರೆ ಕಾಪ್ಲಿ ಎಲ್ಲ ಕಂಟು ಅಂಟ್ಕೊಂಡ್ಬಿಡ್ತದೆ. ಇಷ್ಟು ಬರಬೇಕಿತ್ತು ಗಿಡ, ಇಷ್ಟು ಬಂದಿಲ್ಲ. ಹಾಂ, ಈಗ ಮಣ್ಣು ಬರ್ತದೆ, ಏನು ತೊಂದರೆ ಇಲ್ಲ. ಗಿಡ ಹೆಲ್ತಿ ಆಗವೆ, ಗಿಡ ಯಾವುದೂ ಡ್ಯಾಮೇಜ್ ಆಗಿಲ್ಲ, ಹೆಲ್ತಿ ಆಗವೆ. ಈ ಹರಿತದಲ್ಲ, ಹರಿಯೋ ನೀರು ಎಷ್ಟಾರು ಇರಲಿ, ಚೆನ್ನಾಗಿ ಬರ್ತವೆ ಗಿಡ. ನೀರು ನಿಲ್ಲಬಾರ್ದು ಅಲ್ಲಿ. 5 ನೇಗ್ಲಲ್ಲಿ ಉಳಿಸಿದ್ರೆ ಅಣ್ಣ ಭೂಮಿ ಫುಲ್ಲು ಲೂಸ್ ಆಗುತ್ತೆ. ಆಮೇಲೆ ರೋಟ್ರಿ ಹೊಡಿಸ್ಬಿಟ್ಟು ಇನ್ನೊಂದ್ಸರಿ 5 ನೇಗ್ಲು ಹೊಡಿಸಿ, ಆಮೇಲೆ ಸಿಂಗಲ್ ನೇಗ್ಲು ಟ್ಯಾಕ್ಟರ್ ಹೊಡಿಸಿದ್ರೆ ಸಾಕಾಗ್ತಿತ್ತು. JCB ದುಡ್ಡು ವೇಸ್ಟು ನಿಮಗೆ. JCBಲಿ ಜಾಸ್ತಿ ಖರ್ಚು ಬರ್ತದೆ. ನೀವು ಸಿಂಗಲ್ ನೇಗ್ಲು ಟ್ಯಾಕ್ಟರ್ ಹೊಡಿಸ್ಬಿಟ್ಟಿದ್ರೆ 3,000 ರೂಪಾಯಿ ಮುಗ್ದೋಗೋದು. ಇದು ಫುಲ್ ಅಂದರೆ ಅವನು ಕಷ್ಟ ಆಗೋದು ಟ್ಯಾಕ್ಟರ್ ಹೊಡೆಯೋನಿಗೆ. ಫುಲ್ ಗಟ್ಟಿ ಇತ್ತು ಅದು. ಈ ಮಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನನಗೆ. ಗಿಡ ಚೆನ್ನಾಗಿ ಬರ್ತವೆ, ಏನು ಸಮಸ್ಯೆ ಇಲ್ಲ. ಒಂಚೂರು ಮಣ್ಣು ಕೊಟ್ಕೊಬಿಡಿ. ನೋಡಿ, ಇದು ಇಲ್ಲಿ ನೋಡಿ, ಇಲ್ಲಿಗೆ ಮಣ್ಣು ಜಾರಿಲ್ಲ, ಇಲ್ಲಿ ಲೈಟಾಗಿ ತೇವ ಆ ಕಡೆ ಕಳ್ಕೊ ಹೋಯ್ತಾ ಇದೆ. ಇಲ್ಲಿ ಮಣ್ಣು ಜಾರ್ಕೊಂಡದೆ ನೋಡಿ. ಗಿಡಗಳು ಸ್ಟ್ರೆಮ್ ಆಗಿ ಆಕ್ಟಿವ್ ಆಗಿ ಕಾಣ್ತಾವೆ ನಿಮಗೆ. ಅಲ್ಲಿಗೆಲ್ಲ ಬಿಡ್ಬೇಕಲ್ಲ, ಒಳ್ಳೆ ಇರ್ತಕ್ಕಲ್ಲ. ಈ ಕಡೆ ಇರುತ್ತೆ, ಜಾಸ್ತಿ ಬರ್ತವೆ. ಅಲ್ಲಿ ಬಂದೇ ಇಲ್ಲ, ಅದೇನು ಅಂತಾನೆ ಗೊತ್ತಿಲ್ಲ. ಹಳ್ಳ ಇರತ್ತವೆ, ಗುಂಡಿ ಇರತ್ತವೆ, ಸ್ವಲ್ಪ ಮಣ್ಣು ಮುಚ್ಚಬೇಕಲ್ವ. ಜಾಸ್ತಿ ಲೇಬರ್ ಖರ್ಚು ಮಾಡಿಬಿಡ್ತಾರೆ. ಇದು ಓವರು. ಇನ್ನೂ 5-6 ದಿನ ನೀರೇ ಕೊಡಬೇಡಿ, ಫುಲ್ ಆಫ್ ಮಾಡಿಸ್ಬಿಡಿ ಇದಕ್ಕೆ. ಹಾಂ ನೋಡಿ, ಶೀತ ಈಗ ನೆನ್ನೆ ಕೊಟ್ಟಿದ್ದು ಆದರೂ ಪಾಚಿ ಕಾಣ್ತಾ ಇದೆ. ಒಂದ್ಸರಿ ಕೆಳಗಡೆ ಬಗ್ದು ನೋಡ್ರಿ. ಹಾಂ, ಈ ಕಡೆ ಇಲ್ಲಿ ನೀರು ಬಿಟ್ಟಂಗೆ ಈ ಕಡೆ ಹಳ್ಳ ಇರ್ತದಲ್ಲ, ಹಳ್ಳ ಫುಲ್ ಎಳಿತೈತೆ ಇದು. ನಿನ್ನೆ ನೀರು ಕೊಟ್ಟಿರೋದು ಇದಕ್ಕೆಲ್ಲ. ಈಗ ಶೇವಿಂಗ್ ಮಾಡೋಕೆ ಸರಿ ಆಯ್ತದೆ ತಗೊಳ್ಳಿ. ಕಳೆ ಬರ್ರೋ ಬಂದ್ಬಿಡ್ತದೆ ನಿಮ್ಮದು. ಇದು ಚೆನ್ನಾಗಿ ಬರ್ತಾಯಿದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ನೆರಳಪ್ಪ, ಇದು ನೆರಳಿರತ್ತವ, ಕಳೆ ಬರೋಲ್ಲ. ತೋಟ ಇರ್ತದಲ್ಲ, ನೆರಳಲ್ಲಿ ಸ್ವಲ್ಪ ಕಡಿಮೆ. ಕೇಳಿರ್ತೀವಿ, ಕೊಟ್ಟಿರ್ತೀವಿ. ಎಲ್ಲೈತೆ? ಅದು ಈಗ G9 ಅಂತ. ಇಲ್ಲ, ಗಿಡಗಳು ನೋಡಿ ಎಲೆ ಆಕ್ಟಿವ್ ಆಗವೆ, ಫುಲ್ಲು ಚೆನ್ನಾಗಿ ಆಕ್ಟಿವ್ ಆಗವೆ. ಅದೊಂದು ಪಾತಿ. ಹಾಂ, ಅದು ನೀರೊಂಚೂರು ಕಂಟ್ರೋಲ್ ಮಾಡ್ಕೊಳ್ಳಿ ಸರ್, ಸಾಕು. ಆ ಪಾತಿಗೆ ಎಲ್ಲ ಚೇಂಜ್ ಆಯ್ತು ಇದು.